ಸನ್ಮಿತ್ರರೇ ನಮಸ್ಕಾರ. ನಾನು ನಿಮ್ಮ RN ಹೆಗಡೆ. ಸಹಕಾರ ಅಮರದ 9ನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಹಿಂದಿನ ವಾರ ಕಾರ್ಯದರ್ಶಿಯ ಕರ್ತವ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಬಗ್ಗೆ ಇನ್ನೊಂದೆರಡು ಮಹತ್ವದ ವಿಚಾರಗಳನ್ನು ನಾನು ತಮಗೆ ತಿಳಿಸಬೇಕಾಗಿದೆ. ಅದೇನೆಂದರೆ, ಕಾರ್ಯದರ್ಶಿಯು ಹಣಕಾಸಿನ ಮುಖ್ಯ ಮೇಲ್ವಿಚಾರಕನಾಗಿರ್ತಾನೆ. ತನ್ನಲ್ಲಿರುವ ಸಂಸ್ಥೆಯ ಕೈಸಿಲ್ಕು ಮಿತಿಗನುಗುಣವಾಗಿ ಕೈಸಿಲ್ಕಿನ ಮೊತ್ತಕ್ಕೆ ವಿಮೆಯನ್ನು ಮಾಡಿಸಿರಬೇಕು, ಇನ್ಶೂರೆನ್ಸ್ ಮಾಡಿಸಿರಬೇಕು ಮತ್ತು ಕಾಲಕಾಲಕ್ಕೆ ಆ ವಿಮೆಯನ್ನು ನವೀಕರಿಸಿಕೊಳ್ಳುತ್ತಿರಬೇಕು. ಅಲ್ಲದೆ ಎಲ್ಲ ಸ್ಥಿರ ಮತ್ತು ಚರ ಆಸ್ತಿಗಳಿಗೆ, ಅಂದರೆ ಕಟ್ಟಡ, ಕಂಪ್ಯೂಟರ್, ಹೀಗೆ ಚರ ಮತ್ತು ಸ್ಥಿರ ಆಸ್ತಿಗಳಿಗೆ ಕೂಡ ವಿಮೆಯನ್ನು ಮಾಡಿಸಿಕೊಳ್ಬೇಕು ಮತ್ತು ಕಾಲಕಾಲಕ್ಕೆ ನವೀಕರಿಸಿಕೊಂಡು ಆಡಳಿತ ಸಮಿತಿಯ ಪದಾಧಿಕಾರಿಗಳಿಗೆ ಈ ಬಗ್ಗೆ ತಿಳಿಸಿಕೊಡಬೇಕು. ಇನ್ನು ಎರಡನೇ ವಿಷಯ ಅಂತಂದರೆ, ಆಡಳಿತ ಸಮಿತಿಯ ಅವಧಿ ಮುಗಿಯುತ್ತಾ ಬಂದು ಚುನಾವಣೆ ಸಮೀಪಿಸುತ್ತಿದ್ದರೆ ಚುನಾವಣೆಯ ಪೂರ್ವ ತಯಾರಿಯ ಜವಾಬ್ದಾರಿ ಕಾರ್ಯದರ್ಶಿದ್ದಾಗಿರ್ತದೆ. ಆಡಳಿತ ಮಂಡಳಿಯ ಅವಧಿ ಮುಗಿಯುವುದಕ್ಕಿಂತ 60 ದಿನಗಳ ಪೂರ್ವದಲ್ಲಿ ಕಾರ್ಯದರ್ಶಿಯು ಸಹಕಾರಿ ಅಧಿಕಾರಿಗಳಿಗೆ ಪತ್ರ ಮುಖೇನ ತಿಳಿಸಬೇಕು. ಆನಂತರ ಚುನಾವಣಾಧಿಕಾರಿಗಳು ಪದಾಧಿಕಾರಿಗಳ ಆಯ್ಕೆಗಳ ಸಲುವಾಗಿ ನೀತಿ ಸಂಹಿತೆಯನ್ನು ರೂಪಿಸಿ ವೇಳಾಪಟ್ಟಿಯನ್ನು ಸೂಚಿಸುತ್ತಾರೆ. ಚುನಾವಣೆಯು 45 ದಿನ ಪೂರ್ವ ಎಲ್ಲ ಸದಸ್ಯರ ತಾತ್ಕಾಲಿಕ ಮತದಾರ ಪಟ್ಟಿ, ಅಂದರೆ ಇದರಲ್ಲಿ ಎಲ್ಲ ಸದಸ್ಯರ ಹೆಸರು ಇರ್ತದೆ, ತಾತ್ಕಾಲಿಕ ಮತದಾರ ಪಟ್ಟಿ ಅಂತ ಹೇಳ್ತಾರೆ, ಅದನ್ನು ತಯಾರಿಸಿ ಅಧಿಕಾರಿಗಳಿಗೆ ಸಲ್ಲಿಸಬೇಕು. ಮತ್ತು ಮತಾಧಿಕಾರವನ್ನು ಕಳೆದುಕೊಳ್ಳುವಂಥ ಸದಸ್ಯರಿಗೆ, ಕಾರಣಾಂತರಗಳಿಂದ ಮತದಾನ ಮಾಡಲಿಕ್ಕೆ ಕೆಲವು ಸದಸ್ಯರು ಅರ್ಹರಾಗಿರುವುದಿಲ್ಲ, ಅದನ್ನು ಮುಂದೆ ಹೇಳ್ತೇನೆ. ಕಟ್ಬಾಕಿ ಆಗಿರ್ಬೋದು, ಅಥವಾ ಕನಿಷ್ಠ ವ್ಯವಹಾರವನ್ನು ಮಾಡಿಕೊಳ್ಳಲಿಕ್ಕೆ ತಪ್ಪಿರ್ಬೋದು, ಅಥವಾ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸದೇ ಇರುವುದು, ಇವೆಲ್ಲ ಮತದಾನದ ಹಕ್ಕನ್ನು ಕಳ್ಕೊಳ್ಳಿಕ್ಕೆ ಕಾರಣವಾಗ್ತದೆ. ಅಂತಹ ಮತದಾನವನ್ನು ಕಳ್ಕೊಳ್ಳುವಂತಹ ಸದಸ್ಯರಿಗೆ ನೋಟಿಸ್ ಮೂಲಕ ವಿಷಯ ತಿಳಿಸಿ, ನೀವು ಇಂಥ ಕಾರಣದಿಂದಾಗಿ ಮತದಾನಕ್ಕೆ ಅರ್ಹರಾಗಿರುವುದಿಲ್ಲ, ಹಾಗಾಗಿ ಆದಷ್ಟು ಶೀಘ್ರವಾಗಿ ತಮ್ಮ ಮತದಾನ ಹಕ್ಕನ್ನು ಊರ್ಜಿತಗೊಳಿಸಿಕೊಳ್ಳಿ ಎಂದು ನೋಟಿಸನ್ನು ನೀಡಬೇಕು. ಕೆಲವೊಂದು ಸಲ ಈಗ ಒಂದು ಕನಿಷ್ಠ ವ್ಯವಹಾರವನ್ನು ಮಾಡದೇ ಇರುವಂಥ ಸದಸ್ಯರಿಗೆ ಮತ್ತು ಕಟ್ಬಾಕಿ ಸದಸ್ಯರಿದ್ದರೆ ಅವರಿಗೆ ಕಟ್ಬಾಕಿಯನ್ನು ಚುಕ್ತಪಡಿಸಿಕೊಂಡು ಮತದಾನದಲ್ಲಿ ಭಾಗವಹಿಸಲಿಕ್ಕೆ ಅರ್ಹತೆ ಇರ್ತದೆ. ಅಥವಾ ಕನಿಷ್ಠ ವ್ಯವಹಾರ ಮಾಡದಿದ್ದವರು ಆ ವ್ಯವಹಾರವನ್ನು ಮಾಡಿ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಆದರೆ ಯಾರು ಸರ್ವಸ್ವರ ಸಭೆಯಲ್ಲಿ 5 ಸರ್ವಸದಸ್ಯರ ಸಭೆಯಲ್ಲಿ ಕನಿಷ್ಠ 2 ಸಭೆಗಳಿಗೂ ಹಾಜರಾಗಿರದೇ ಇದ್ದರೆ ಅಂಥವರಿಗೆ ಮತ್ತೆ ಅವಕಾಶ ಇರುವುದಿಲ್ಲ. ಹೀಗೆ ಅವಕಾಶ ಇದ್ದಂಥವರಿಗೆ ಅವಕಾಶವನ್ನು ಪಡೆದುಕೊಳ್ಳುವ ಸಲುವಾಗಿ ಅವರಿಗೆ ನೋಟಿಸ್ನ ಮುಖಾಂತರ ಈ ವಿಷಯವನ್ನು ಆ ಸದಸ್ಯರಿಗೆ ತಿಳಿಸ್ತಕ್ಕದ್ದು. ಚುನಾವಣೆಗೂ 30 ದಿನ ಪೂರ್ವದಲ್ಲಿ ತಾತ್ಕಾಲಿಕ ಮತದಾರ ಪಟ್ಟಿಯಲ್ಲಿದ್ದಂತಹ ಸದಸ್ಯರ ಪೈಕಿ ಯಾರಾದರೂ ಮತದಾನಕ್ಕೆ ಅರ್ಹತೆಯನ್ನು ಹೊಂದಿಕೊಂಡ್ರೆ ಅಂಥವರ ಹೆಸರನ್ನು ಸೇರಿಸಿ, ಯಾರು ಇನ್ನೂವರೆಗೂ ಮತದಾನಕ್ಕೆ ಹಕ್ಕನ್ನು ಹೊಂದಿಲ್ಲವೋ ಅಂಥವರ ಹೆಸರನ್ನು ಕೈಬಿಟ್ಟು ಅಂತಿಮ ಮತದಾರ ಪಟ್ಟಿಯನ್ನು ತಯಾರಿಸಬೇಕು. ಮತ್ತು ಮತದಾರ ಪಟ್ಟಿಯಿಂದ ಹೊರಗಿರುವಂಥ ಕೈಬಿಟ್ಟ ಸದಸ್ಯರುಗಳ ಬಗ್ಗೆ ಯಾವ ಕಾರಣಕ್ಕಾಗಿ ಅವರನ್ನು ಅಂತಿಮ ಮತದಾರ ಪಟ್ಟಿಯಿಂದ ಹೊರಗಿಡಲಾಗಿದೆ ಎಂಬುದನ್ನು ಕಾರಣವನ್ನು ತಿಳಿಸಿ ಅದಕ್ಕೆ ಒಂದು ದೃಢೀಕರಣವನ್ನು ನೀಡಿ ಚುನಾವಣಾಧಿಕಾರಿಗಳಿಗೆ ನೀಡಬೇಕಾಗ್ತದೆ. ಮತ್ತು ಕಾರ್ಯದರ್ಶಿಯು ಚುನಾವಣಾಧಿಕಾರಿಗಳಿಗೆ ಸಹಾಯಕನಾಗಿ ಕೆಲಸವನ್ನು ನಿರ್ವಹಿಸಬೇಕೇ ಹೊರತು ಯಾವುದೇ ಒಂದು ಗುಂಪಿನ ಪರವಾಗಿ ಆತನು ಕರ್ತವ್ಯವನ್ನು ನಿರ್ವಹಿಸಬಾರದು. ಇದು ತಪ್ಪಾಗ್ತದೆ. ಆತನು ಯಾವಾಗಲೂ ಚುನಾವಣಾಧಿಕಾರಿಗಳೇ ಯಾವ ರೀತಿ ಕೆಲಸವನ್ನು ಸೂಚಿಸ್ತಾರೋ ಆ ರೀತಿಯಾಗಿ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಇನ್ನು ಚುನಾವಣಾಧಿಕಾರಿಗಳಿಗೆ ಚುನಾವಣೆ ಮುಗಿದ ನಂತರ ನೀಡಬೇಕಾದ ಪ್ರಯಾಣ ಭತ್ಯೆ ಅಥವಾ ಇನ್ನಿತರೆ ಯಾವುದೇ ಭತ್ಯೆಯನ್ನು ಚುನಾವಣಾಧಿಕಾರಿಗಳಿಗೆ ನೀಡಿ ಅವರಿಂದ ರಸೀದಿಯನ್ನು ಪಡೆದುಕೊಳ್ಳುವ ಜವಾಬ್ದಾರಿ ಕಾರ್ಯದರ್ಶಿಯಾಗಿರ್ತದೆ. ಯಾವುದಾದೊಂದು ಕಾರಣಕ್ಕಾಗಿ ಮತದಾನ ಪ್ರಕ್ರಿಯೆಯು ನ್ಯಾಯಾಲಯದ ಮೆಟ್ಟಿಲೇರಿದ್ದರೆ ಕಾರ್ಯದರ್ಶಿಯು ಮತ್ತು ಚುನಾವಣಾಧಿಕಾರಿಗಳು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರರ ಗಮನಕ್ಕೆ
ಈ ಈ ವಿಷಯವನ್ನು ತಹಸೀಲ್ದಾರ್ ಗಮನಕ್ಕೆ ತರಬೇಕು ಮತ್ತು ಅವರ ಮಾರ್ಗದರ್ಶನದಂತೆ ವ್ಯವಹಾರವನ್ನು ನಡೆಸಬೇಕು. ತಹಸೀಲ್ದಾರು ತಾಲೂಕಾ ದಂಡಾಧಿಕಾರಿಗಳಾಗಿರುವುದರಿಂದ ಅಂದರೆ ವ್ಯಾಜ್ಯಕ್ಕೆ ಕಾರಣ ಇರುವಂಥ ಇರುವಂಥ ಎರಡೂ ಪಕ್ಷವನ್ನು ಕರೆದು ಆ ವಿಷಯ ಮತ್ತೆ ನ್ಯಾಯಾಲಯದ ಮೆಟ್ಟಿಲೇರದಂತೆ ಮಾಡುವಂಥವರಾಗಿದ್ದರೆ ತಹಸೀಲ್ದಾರರು ಅದಕ್ಕೆ ಸಕ್ಷಮರಾಗಿರ್ತಾರೆ. ಮತ್ತು ಚುನಾವಣೆಗೆ ಪೂರ್ವ ಚುನಾವಣಾ ವೇಳಾಪಟ್ಟಿಯ ಮಾಹಿತಿಯನ್ನು ಪತ್ರ ಮುಖಾಂತರವಾಗಿ ಚುನಾವಣೆಗಿಂತ ಮುಂಚೆ ಆರಕ್ಷಕ ಠಾಣೆಗೂ ಕೂಡ ತಿಳಿಸಬೇಕಾಗ್ತದೆ. ಆರಕ್ಷಕರು ಚುನಾವಣಾ ಪೂರ್ವದಲ್ಲಿ ಕಾರ್ಯದರ್ಶಿಯನ್ನು ಸಂಪರ್ಕಿಸಿ ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಏನಾದರೂ ಅನಾವಶ್ಯಕ ಗೊಂದಲಗಳಿದ್ದರೆ ಬಂದೋಬಸ್ತ್ ನೀಡುವಂತಹ ಜವಾಬ್ದಾರಿಯನ್ನು ಆದಷ್ಟು ರೀತಿಯಿಂದ ಸುಗಮವಾಗಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿಕ್ಕೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಬೇಕಾದರೂ ಕೂಡ ಆರಕ್ಷಕರು ಮಾಡ್ತಾರೆ. ಇವಿಷ್ಟು ಕಾರ್ಯದರ್ಶಿಯ ಅತ್ಯಂತ ಮಹತ್ವದ ಕರ್ತವ್ಯಗಳಾಗಿವೆ. ಇವಿಷ್ಟನ್ನು ಹೇಳಿ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಥವಾ ವೈಯಕ್ತಿಕವಾಗಿ ತಿಳಿಸಿ ಎಂದು ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ರವಿವಾರ ಇದೇ ಹೊತ್ತಿಗೆ. ಅಲ್ಲಿಯ ತನಕ ನಮಸ್ಕಾರ. ಸಹಕಾರವು ರಕ್ಷತಿ ರಕ್ಷಿತ.